ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇನ್ನು ಅಮ್ಮ ಮಲ್ಕೊಂಡಿದ್ದಾರೆ, ತಾತನು ಮಲ್ಕೊಂಡೈತೆ. ಎಲ್ಲ ಮಲ್ಕೊಂಡಿದ್ದಾರೆ ಗುರು. ನಾನೇನ ಈ ಥರ ಓಡಾಡ್ತಿರೋದು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ಎಲ್ಲಿಗೆ ಹೊರಟಿದ್ದಾನಪ್ಪ ಇವನು ಅಂದ್ಕೊಂಡ್ರ, ಬರೀ ಇರ್ತೀನಿ. ಮನೆ ಬಿಟ್ಟು ಹೊಂಟಿದ್ದೀನಿ ಗುರು. ಎಲ್ಲಿ ಅಂತ ಕೇಳಬೇಡ್ರಿ, ನನಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಮನೆ ಬಿಟ್ಟು ಹೋಗಿರೋದಂತೂ ಗ್ಯಾರಂಟಿ. ಮನೇಲಿ ಇದ್ದು ಬೋರ್ ಆಗೈತೆ ಗಾಯ್ಸ್. ಹಂಗಾಗಿ ಎಲ್ಲಿಗಾದ್ರೂ ಹೋಗ್ಬೇಕು ಅಂತಂದು ಕಾರ್ ತಗೊಂಡು ಹೊರಟಿದ್ದೀನಿ. ಎಲ್ಲಿಗೆ ಏನು ಅಂತ ನನಗೂ ಸದ್ಯಕ್ಕೆ ಗೊತ್ತಿಲ್ಲ. ಹೋಗ್ತಾ ಹೇಳ್ತೀನಿ ಬನ್ನಿ. ಸುಮ್ಮನೆ ಗುರು ನಿಮ್ಗೆ ಶಾಕ್ ಕೊಡಕ್ಕೆ ಹೇಳಿದ್ದು, ಏನಿಲ್ಲ. ನಮ್ಮ ಅಣ್ಣ ಮತ್ತೆ ನಮ್ಮ ತಮ್ಮ ಮೊನ್ನೆ ಬೆಂಗಳೂರಿಗೆ ಹೋಗಿದ್ರು. ಅವನ್ನ ಕರ್ಕೊಂಬರಕ್ಕೆ ಅಂತ ಹೋಗ್ತಾ ಇದ್ದೀನಿ. ಲೈಫಲ್ಲಿ ಅಪ್ ಅಂಡ್ ಡೌನ್ಸ್ ಬರುತ್ತೆ ಗುರು. ಹಾಗಂತ ಹೆದರ್ಕೊಂಡು ಮನೆ ಬಿಟ್ಟು ಹೋಗೋದು ಇದೆಲ್ಲ ಮಾಡಬಾರ್ದು. ಏನಾದ್ರು ಮಾಡ್ಕೊಳೋದು, ಮನೆ ಬಿಟ್ಟು ಹೋಗೋದು ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಗೆ ಲಾಸ್, ಬೇರೆ ಯಾರಿಗೂ ಲಾಸ್ ಅಲ್ಲ. ಎಲ್ಲ ಮಾಡಕ್ ಹೋಗ್ಬಾರ್ದು. ಸುಮ್ಮನೆ ನಿಮಗೆ ಜಲಕ್ ಕೊಡಕ್ಕೆ ಹೇಳಿದ್ದು. ಎಲ್ಲಿಗೂ ಹೋಗ್ತಾ ಇಲ್ಲ, ನಮ್ಮ ಅಣ್ಣನ ಕರ್ಕೊಂಬರಕ್ ಹೋಗ್ತಾ ಇದ್ದೀನಿ. ಆಲ್ರೆಡಿ ಬಂದಿದ್ದಾನಂತೆ, ಹೋಗಿ ಕರ್ಕೊಂಡು ಬರೋಣ ಬನ್ನಿ. ಇನ್ನೊಂದು, ಈ ಗೋಪುರದ್ದು ಸ್ವಲ್ಪ ನೆಗೆಟಿವ್ ಪಾಯಿಂಟ್ಸ್ ನೋಡಿದ್ದೆ. ಈವ್ನಿಂಗ್ ಹೊತ್ತು ಚೆನ್ನಾಗಿ ಕಾಣೋದಿಲ್ಲ, ಲೈಕ್ ನೈಟ್ ಹೊತ್ತು ವಿಡಿಯೋ ಕ್ವಾಲಿಟಿ ಕ್ಲಿಯರ್ ಆಗಿ ಬರೋದಿಲ್ಲ ಅಂತೆಲ್ಲ ಹೇಳಿದ್ರು. ಅದನ್ನು ಒಂದು ಟೈಮ್ ಚೆಕ್ ಮಾಡ್ದಂಗೆ ಆಗುತ್ತೆ, ಒಂದು ಕಂಟೆಂಟು ಆಗುತ್ತೆ ಅಂತಂದ್ಬಿಟ್ಟು ಮಾಡಿದೆ ಅಷ್ಟೇ. ಬನ್ನಿ, ಇನ್ನೇನಿಲ್ಲ. 2 ಸೆಕೆಂಡಿಗೆ ಹೋಗ್ತೀವಿ ಗುರು. 5 ನಿಮಿಷಕ್ಕೆ ಚಂಗಿರಿ. ಈ ತರ ರೋಡ್ ಖಾಲಿ ಇತ್ತು ಅಂತಂದ್ರೆ 5 ನಿಮಿಷ. ನೈಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಯಾರಿಗೂ ಏನೋ ಡ್ರಾಪ್ ಕೊಡಕ್ ಹೋಗ್ಬೇಡಿ. ಬಿಕಾಸ್ ಇವಾಗ ಯಾರೋ ಒಬ್ರು ನನಗೆ ಕೈ ಹೊಡೆದ್ರು, ಇವಾಗ ಜಸ್ಟ್ ಅದು ವಿಡಿಯೋ ಮಾಡಕ್ ಆಗ್ಲಿಲ್ಲ, ಆಫ್ ಅಲ್ಲಿ ಇತ್ತು ಕ್ಯಾಮ್ರಾ. ನೈಟ್ ಅಲ್ಲಿ ಮಾತ್ರ ಯಾವುದೇ ಕಾರಣಕ್ಕೆ ಯಾರಿಗೂ ಕೊಡಕ್ ಹೋಗ್ಬೇಡ್ರಿ. ನೀವ್ ಎಂತ ದಾನಶೂರ ಕರ್ಣ ಆಗಿದ್ರು ನೈಟ್ ಹೊತ್ತು ಮಾತ್ರ ಯಾವ್ದೇ ಅಜ್ಜ ಆಗ್ಲಿ ಅಜ್ಜಿ ಆಗ್ಲಿ ವಯಸ್ಸಾದ್ರು ಅಂತ ನೀವು ಸ್ವಲ್ಪ ಕರುಣೆ ತೋರ್ಸಕ್ ಹೋದ್ರು, ಕುದ್ಕೆ ಕೊಯ್ದು ಗಾಡಿ ಬಾಡಿಯಲ್ಲಿರೋ ಎಲ್ಲಾ ಐಟಮ್ಸ್ ಗಳು ಎಲ್ಲ ತಗೊಂಡ್ ಹೋಗ್ಬಿಡ್ತಾರ ನೋಡ್ರಿ. ಆತರ ಇನ್ಸಿಡೆಂಟ್ಸ್ ಗಳು ತುಂಬಾ ನಡೆದಿದಾವೆ. ಇವಾಗ ಯಾರೋ ಒಬ್ರು ಕೈ ಹೊಡೆದ್ರಲ್ಲಿ ನಾನು ಬೇಡಪ್ಪ ಅನ್ಕೊಂಡ್ ಸುಮ್ನೆ ಬಂದೆ. ಅದನ್ನು ವಿಡಿಯೋ ಮಾಡ್ಕೋಬೇಕಿತ್ತು, ಗೊತ್ತಾಗ್ಲಿಲ್ಲ, ಆಫ್ ಅಲ್ಲಿ ಇತ್ತು ಕ್ಯಾಮ್ರಾ. ಆತರ ಎಲ್ಲ ಮಾಡಕ್ ಹೋಗ್ಬೇಡ್ರಿ. ಮಾರ್ನಿಂಗ್ ಆಗ್ಲಿ ಗುರು, ಇವಾಗಿನ ಕಾಲ ತುಂಬಾ ಕೆಟ್ಟೋಗೈತೆ. ಅದು ಹೆಂಗ್ ಕೆಟ್ಟೋಗೈತೆ ಅಂತಂದ್ರೆ, ಬ್ರೋ ಇಲ್ಲಿಂದ ಅಲ್ಲಿಗೆ ಬಿಡಿ ಬ್ರೋ ಅಂತ ಹೇಳ್ತಾರೆ. ಇಲ್ಲಿಂದ ಅಲ್ಲಿ ಹೋಗೋ ಅಷ್ಟರಲ್ಲಿ ಕೈ ಬಿಟ್ಟಿರ್ತಾರೆ ಗುರು. ಅಂತ ಕೆಟ್ಟ ಕಾಲ ಇವಾಗ. ಭಾರಿ ಹುಷಾರಾಗಿರ್ಬೇಕು. ಅವ್ರಿಗೆ ಹೆಲ್ಪ್ ಮಾಡ್ತೀನಿ, ಇವ್ರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೋದ್ರೆ ಇವಾಗಿನ ಕಾಲದಲ್ಲಿ ಯಾರನ್ನೂ ಉಳ್ಸಲ್ಲ, ಒಂದ್ ಕಡೆಯಿಂದ ಸಾಯಿಸ್ಕೊಂಡ್ ಬಂದ್ಬಿಡ್ತಾರೆ. ಸ್ವಲ್ಪ ಹುಷಾರಾಗಿರಿ ನೈಟ್ ಹೊತ್ತು. ನನ್ ಡ್ರೈವಿಂಗ್ ಸ್ಕಿಲ್ ಹೆಂಗಿದೆ ಅಂತ ಕಮೆಂಟ್ ಹಾಕು ಗುರು. ಬಂದೇ ಬಿಡ್ತು ಚನ್ನಗಿರಿ ಆಲ್ರೆಡಿ. ಮಾತಾಡ್ಕೊಂಡು ಆಲ್ರೆಡಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇದಾರಂತೆ, ಹೋಗಿ ಕರ್ಕೊಂಡ್ ಬಂದ್ಬಿಡೋಣ. ಜಸ್ಟ್ ಚನ್ನಗಿರಿ ಎಂಟ್ರಿ ಗುರು. ಅಲ್ಲೇ ಇದಾನೆ ಅಣ್ಣ. ಬನ್ನಿ ಸರ್, ಕಂಗ್ರ್ಯಾಚುಲೇಷನ್. ಹೇಳೇ ಇರ್ಲಿಲ್ಲ, ನೀನ್ ನೆನಪೈತಾ?
ನಾನು ವಿಷಯ ಮಾಡಿರ್ಲಿಲ್ಲ ನಿನಗೆ ಗ್ರಾಜುಯೇಷನ್. ನೀನ್ ಬರ್ಲಿ ಅದನ್ನೊಂದು ರೆಕಾರ್ಡ್ ಮಾಡ್ಕೊಂಡ್ಬಿಡೋಣ ಅಂತಂದು. ಬಂದಿದ್ರೆ ನಾನು ಒಬ್ಬನೇ ಚನ್ನಗಿರಿಲಿ ವಿಕಾಸ್ ಆಗಿರೋದಕ್ಕಿಂತ ಇದು ಗುರು ಅನ್ನೋದು ತಪ್ಪು ಗುರು. ಇವಾಗ ನನ್ನ ಬಾಯಲ್ಲಿ ನಾನು ಎಲ್ಲ ವಿಡಿಯೋನ ಗುರು 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 ಅಂತ ಮಾತಾಡ್ತಿರ್ತೀನ, ಇವ್ನಿಗೆ ಕರೆಯಕ್ಕೆ ಗುರು ಅನ್ನಬೇಕು. ಏನಿಲ್ಲ ಇವನ ಹೆಸರು ಇವನು ನನ್ನ ತಮ್ಮ ಗುರು ಅಂತ ಅಂದ್ಬಿಟ್ಟು, ಗುರು HT ಅಂತ ಅಂದ್ಬಿಟ್ಟು. ಇಲ್ಲ ನೈಟ್ ವಿಷನ್ ಹೆಂಗ್ ಬರುತ್ತೆ ನೋಡೋಣ ಅಂತ ಚೆಕ್ ಮಾಡಕ್ಕೆ ನಿನ್ನೆ ನೆನ್ಸ್ಕೊಂಡೆ, ಅದಕ್ಕೆ ಸೈಡ್ ತೆಗಿಟ್ಟಿದ್ದೆ, ಹಂಗೆ ರೆಡಿ ಇಟ್ಟಿದ್ದೆ. ನೀವ್ ಬಂದ ತಕ್ಷಣ ಹಂಗೆ ಹಾಕೊಂಡ್ ಬಂದೆ. ನೈಟ್ ರೆಡಿ ಇಟ್ಟಿದ್ದೆ, ಸುಮ್ನೆ ಹಾಕೊಂಡ್ ಬಂದಿದ್ದಷ್ಟೇ. ಫ್ಲಾಶಾ? ಫ್ಲಾಶ್ ಅಂದ್ರೆ ಲೈಟಾ? ಇಲ್ಲ ಇಲ್ಲ ಅದಕ್ಕೆ ಹೋಗ್ಬಿಡುತ್ತೆ. ಗೊತ್ತಿಲ್ಲ ಅಂದ್ರೆ ಅರ್ಧ ಇತ್ತು ಚಾರ್ಜು, ಸುಮ್ನೆ ನೋಡೋಣ ಚೆಕ್ ಮಾಡೋಣ ಅಂತ ಕರೆ ಮಾಡಿದೆ. ಹೆಂಗಿತ್ತಪ್ಪ ಗುರು ಬೆಂಗಳೂರು? ಚೆನ್ನಾಗಿತ್ತ? ಫಸ್ಟ್ ಟೈಮ್ ಅಲ್ಲ ಬೆಂಗಳೂರಿಗೆ ಅದೆಲ್ಲ ಗುದ್ದಕ್ಕೆ ಬರ್ತಾನೆ. ಎಕ್ಸಾಮ್ ಬರಕ್ ಹೋಗಿದೀನಿ, ಊಟಕ್ಕೆ ಅಂತ ಹೋಗಕ್ಕೆ ಅಂದ್ರೆ ಬೈಕ್ ಅಲ್ಲ ಕಾರಲ್ಲ? ಕಾರಾಗೆ ಟಿವಸ್ಕರಿಗೆ ಹಾಕಿದ ಸೀದಾ ಗುದ್ದೆ ಬಿಟ್ಟ ಕಾಲಿಗೆ. ಹಿಂಗೆ ಬೆಂಗಳೂರು ಹುಷಾರಾಗಿರ್ಬೇಕು. ಆಮೇಲೆ ಮತ್ತೆ ಸ್ಕೂಟಿನೋ ಒಂದ್ಸರಿ ಎದುರುಗಡೆ ಇರೋ ಇಬ್ರು ಸ್ಕೂಟಿನೋ ಇಬ್ರು ಇದಾರೆ ಎದುರುಗಡೆ. ಇವ್ರು ಮೂವರು ಹುಡುಗರು, ಅವರು ಇಬ್ರು ಹುಡುಗರು ಜೋರ ಬಂದಾನೆ ಸೀದಾ ಗುದ್ದೆ ಬಿಟ್ಟ. ಅವ್ರು ಬಿದ್ದೇ ಬಿಟ್ರು ಅವರು ಇಬ್ರು. ಆಮೇಲೆ ಅವ್ನ್ ಮೂವರು ಜೋರ್ ಮಾಡಾಕತ್ತಾರೆ. ಎಲ್ಬೋರ್ಡ್ಗಳು ಇರ್ತಾರಲ್ಲ, ಅಲ್ಲಿ ಯಾರೋ ಒಬ್ರು ಕೈ ಹೊಡೆದ್ರು ಇಷ್ಟ ಆಗ್ಲೇ ಗೊತ್ತಾತ್ ನನಗೆ ಟ್ರ್ಯಾಪ್ ಅದು ಅಂತಂದು ಬಂದ್ಬಿಟ್ಟೆ. ಅಲ್ಲಿ ಸ್ಕೂಲ್ ಐತ್ ಗೊತ್ತಾ ಇಲ್ಲಿ ಒಂದು ಹೊಸದು, ಅದರಿಂದ ಸ್ವಲ್ಪ ಹಿಂಗ್ ಕ್ರಾಸ್ ಐತಲ್ಲ ಆ ಜಾಗದಲ್ಲಿ ಅನ್ಸುತ್ತೆ. ನೈಟ್ ಹೊತ್ತು ಯಾರಿಗೂ ಹಂಗ ಇದನ್ ಕೊಡಕ್ ಹೋಗ್ಬಾರ್ದು. ಕೈ ರೋಡ್ ನಿಂತ್ಕೊಂಡ್ ಅನ್ಕಣ ವಿಡಿಯೋ ರೆಕಾರ್ಡ್ ಮಾಡಿದ್ದೆ. ವಿಡಿಯೋ ರೆಕಾರ್ಡ್ ಅವಾಗ ಜಸ್ಟ್ ಆಫ್ ಮಾಡ್ಕೊಂಡೆ, ಅವ್ನ್ ನೀನೇನ್ ಪಾಸ್ ಆದ್ಮೇಲೆ ಆನ್ ಮಾಡ್ಕೊಂಡೆ. ಐದನ್ನ ನೋಡೋಣ ಬಾ. ಅದರ ಹಚ್ಕೊಂಡ್ ಹೋಗ್ಬಾರ್ದು ವಿಷ್ಣು, ಆಮೇಲೆ ಕುತ್ಕೆ ಹೋದ ಜನಗಳು ಇರ್ತಾರೆ ನೈಟ್ ಹೊತ್ತು. ಏನಕ್ಕೂ ಏಸಲ್ಲ ಇವ ಹಿಂಗ್ ಕಾಲದಲ್ಲಿ. ಈ ಕ್ರಾಸಿಂಗ್ ಅಲ್ಲಿ ಇದ್ರ ಹತ್ರ ತುಮಕೂರಿಂದ ಮುಂದಕ್ಕೆ ರೋಡ್ ಸರಿ ಮಾಡಿದ್ರ? ತುಮಕೂರಿಂದ ಮುಂದಕ್ಕೆ ಸರಿ ಆಗಿಲ್ವಾ? ಆಗಿಲ್ಲ. ಇಲ್ಲೇ ಈ ಜಾಗದಾಗ, ಅಲ್ಲಿ ಈ ಜಾಗದಾಗ ಅನ್ಸುತ್ತೆ. ಇಲ್ಲಲ್ಲೇ ಗುರ್ಗ ದೇವ್ರೇ ಸುಮ್ನಿರಪ್ಪ. ದೆವ್ವಾಗಿ ಅಂದ್ಬಿಡ, ಮನೆ ಒಬ್ನೇ ಹೋಗ್ಬೇಕು ಇವಾಗ. ಬರಲ್ಲ ಅದು, ಏನ್ ಯಾರಿಗ ಗೊತ್ತು. ಫುಲ್ ಟವಲ್ ಸುತ್ಕೊಂಡಿದ್ದ ಮಖಕ್ಕೆ. ಮಖ ಕಾಣೋದು ಚೆನ್ನಾಗಿ ಇತ್ತಿತ್ತು, ಎಲ್ಲ ಇತ್ತು. ನಾನು ಸ್ಲೋ ಮಾಡಿದೆ, ಆಮೇಲೆ ನೆನ್ಪಾತು ಓಹೋ ಬೇಡ ಗುರು ಅಂತಂದು ಮತ್ತೆ ಪಟ್ಟಂದ್ ಎಷ್ಟ್ ಬೇಗ ಬಂದ ಗೊತ್ತಿಲ್ಲ, ಚೆನ್ನಾಗಿ ಹಂಗ್ ಹೊಡ್ಕೊಂಡ್ ಬಂದಿವಿ. ಯಾರ್ಯಾರು ಇಲ್ಲ, ಹೊರಗ್ ಬಂದ್ ನೋಡ್ತಾ ಇದೀನಿ. ಹೊರಗ್ ಬಂದ್ ನಾವ್ ಕಾರತ್ತಕ್ಕೆ ಅಂತ ಇದಿರುತ್ತಲ್ಲ ಬ್ಯಾಟ್, ಅದೆಂತದ ಬಾವುಲಿ, ಚಡಪುಡ ಅಂತ ಆಡ್ಬಿಡ್ಬೇಕ. ಫುಲ್ ಎದ್ರಬಿಟ್ಟು ಒಂದ್ಸಲ ದುಡ್ಕ್ ಅಂತಂದು. ಎಂತ ಕರ್ಮ ಗುರು ಇದು. ಇಲ್ಲಿ ಬಿಡು, ಹಂಗೆ ರಿವರ್ಸ್ ತಗೊಂಡು ಕಾರ. ಅಷ್ಟೇ ಇಲ್ಲ ಗುರು ಮನೆ ಹತ್ರ ಹಂಗೆ ಆಫ್ ಮಾಡಿದೀನಿ. ಫೋನ್ ಎಲ್ಲ ಬಿತ್ತು ಮನೆ ಹತ್ರ ಬಿಟ್ಟು ಎಲ್ಲ. ವಿಷ್ಣು ಫೋನು ಆ ಕಡೆ ಬಿದ್ರು. ವಿಷ್ಣು ನನ್ ಫೋನ್ ಎಲ್ಲ ಬಿತ್ತು ಕಣ ಈ ಕಡೆ. ಲೈಟ್ ಆನ್ ಮಾಡು, ಬೆಳೆ ಸಿಗೋಣ. ಬಾರ ಮನೆಗಲೇ, ನೈಟ್ ಬೆಳಿಗ್ಗೆ ಬಾ. ಇಷ್ಟೇ ಕಣಪ್ಪ, ಅವ್ನು ಹೋಗಿ ಕರ್ಕೊಂಡ್ ಬರೋದೇ ಒಂದ್ ದೊಡ್ಡ ಚಾಲೆಂಜ್ ಆಗಿತ್ತು. ಬೆಳಿಗ್ಗೆ ಎದ್ದು ಹೆಂಗೋ ಬಂದ, ಹೋಗಿ ಪಾಚಿ ಮಾಡೋಣ. ಮನೆ ಬಗ್ಗೆ ಐತ್ ನೋಡಲ್ಲಿ, ಆ ಮಿಡಲ್ ಅಲ್ಲಿ ಬಾಕ್ಸ್ ಆಗಿರ್ಬೇಕು ಅವನು.
ಏಯ್ ಐತೆ 2 ಬೀಗ ಇರೋದೈತೆ ನಾವು. ಸರಿ ಬರೋಣ. ಗುಡ್ ನೈಟ್. ಬಾ ಬೆಳಗ್ಗೆ. ಮನೆ ಬೀಗ ಕಾರಲ್ಲೇ ಬಿಟ್ಟು ಮನೆ ಒಳಗೆ ಹೋಗ್ತಾ ಇದ್ದೀನಿ. ಏನ್ ಮರುಗುರು ನನಗೆ ಇವಾಗಲೇ ಥೂ. ನಮ್ಮ ಮನೆ ನಮ್ಮಮ್ಮ ಲೈಟ್ ಎಲ್ಲದನ್ನ ಆಫ್ ಮಾಡ್ಕೊಂಡು ಕೂತ್ಕೊಳ್ಳುತ್ತೆ. ಒಳಗೆ ಕತ್ಲು ಗೋಯ ಆಗುತ್ತೆ. ಕಳ್ಳನ ಮನೆ ಒಳಗೆ ಬರೋಕೆ ಹೆದರ್ಬೇಕು. ಏನಪ್ಪ ಹಿಂಗೈತಿದ್ ಮನೆ ಅಂತ. ಒಬ್ರು ಇದ್ದಿಲ್ಲ ನೋಡ್ರಿ, ಎಲ್ಲ ಮಲ್ಕೊಂಡವ್ರೆ. ನಮ್ಮ ತಾತ ಮಲ್ಕೊಂಬಿಟ್ಟೈತೆ. ನಮ್ಮನು ಒಳ್ಳೆ ನಿದ್ದೆ ಹೊಡಿತೈತೆ. ಹೋಗಿ ಬಂದೆವು. ಯಾವ ಹಾಕಿಲ್ಲ, ಆಫ್ ಆಯ್ತು ಮಲ್ಕ. ಇಷ್ಟ ಫ್ರೆಂಡ್ಸ್, ಮುಗೀತು. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬಾಯ್.